ನೋಡಿ ಮಂಡ್ಯ ಕತೆ ಹಾಗಾದ್ರೆ ಈಗ ಈ ಮಡಿಕೇರಿ ಕತೆ ಇನ್ನೂ ವಿಭಿನ್ನ. ಕಾಫಿ ತೋಟಕ್ಕೆ ಕಾಡಾನೆಗಳು ಎಂಟ್ರಿನ ಕೊಟ್ಟಿದ್ವು. ಸದ್ಯ ಈಗ ಕಾಫಿ ತೋಟಕ್ಕೆ ನುಗ್ಗಿರುವಂತ ಇದೇ ಕಾಡಾನೆಗಳು ಮರಳಿ ಕಾಡಿಗೆ ಹೋಗಿದ್ದಾವೆ. ಕೊಡಗಿನ ಸಿದ್ದಾಪುರ ಸುತ್ತಮುತ್ತ ಬೀಡು ಬಿಟ್ಟಿದ್ದ ಕಾಡಾನೆಗಳ ಹಿಂಡಿದು. ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ 9 ಕಾಡಾನೆಗಳು ಸದ್ಯ ಈಗ ಆನೆಗಳನ್ನ ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಕೂಡ ಯಶಸ್ವಿಯಾಗಿದೆ. ಘಟ್ಟದಳ್ಳ ಮಾರ್ಗೊಲ್ಲಿ ಮೂಲಕ ದುಬಾರೆ ಅರಣ್ಯಕ್ಕೆ ಈಗ ಆನೆಗಳ ಹಿಂಡುಗಳನ್ನು ವಾಪಸ್ ಮರಳಿಸಲಾಗಿದೆ. ಕಾಫಿ ಬೆಳೆ ನಾಶ ಮಾಡ್ತಾ ಇದ್ದ ಕಾಡಾನೆಗಳ ಹಿಂಡು ಇವು. ಸದ್ಯ ಈಗ ಕಾಡಾನೆಗಳನ್ನ ಹಿಮ್ಮೆಟ್ಟಿಸಿದ್ರಿಂದ ಕಾಫಿ ಬೆಳೆಗಾರರು ನಿಟ್ಟಿಸಿರು ಬಿಟ್ಟಿದ್ದಾರೆ. ನೋಡಿ, ವಾಪಸ್ ಹೋಗ್ತಾ ಇರುವಂಥ ದೃಶ್ಯ ಅದು. ಹೆಂಗೆ ಬರ್ತಾ ಇದ್ದಾವೆ ನೋಡಿ, ಹಿಂಡೆ 9 ಆನೆಗಳಿವೆ. ಅದರಲ್ಲೂ ಕೂಡ ಮರಿ ಆನೆಗಳು ನೋಡಿ, ಎಲ್ಲ ಟೋಟಲ್ ಸೇರಿ 9 ಆನೆಗಳ ಹಿಂಡು ಏಕಾಏಕಿ ಈ ಕಾಫಿ ಬೆಳೆಗೆ ನುಗ್ಗಿರುವಂಥ ದೃಶ್ಯ ಅದು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ವಾಪಸ್ ಈಗ ಮರಳಿ ಕಾಡಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಹಿಂಡಿಂಡಾಗಿ ಹೋಗ್ತಾ ಇದ್ದಾವೆ ಕಾಡಾನೆಗಳು. ನೋಡಿ, ಮಂಡ್ಯ ಕತೆ ಹಾಗಾದ್ರೆ ಈಗ ಈ ಮಡಿಕೇರಿ ಕತೆ ಇನ್ನೂ ವಿಭಿನ್ನ. ಕಾಫಿ ತೋಟಕ್ಕೆ ಕಾಡಾನೆಗಳು ಎಂಟ್ರಿನ ಕೊಟ್ಟಿದ್ವು. ಸದ್ಯ ಈಗ ಕಾಫಿ ತೋಟಕ್ಕೆ ನುಗ್ಗಿರುವಂತ ಇದೇ ಕಾಡಾನೆಗಳು ಮರಳಿ ಕಾಡಿಗೆ ಹೋಗಿದ್ದಾವೆ. ಕೊಡಗಿನ ಸಿದ್ದಾಪುರ ಸುತ್ತಮುತ್ತ ಬೀಡು ಬಿಟ್ಟಿದ್ದ ಕಾಡಾನೆಗಳ ಹಿಂಡಿದು. ಕಾಫಿ ತೋಟಗಳಲ್ಲಿ ಬೀಡು ಬಿಟ್ಟಿದ್ದ 9 ಕಾಡಾನೆಗಳು ಸದ್ಯ ಈಗ ಆನೆಗಳನ್ನ ಕಾಡಿಗಟ್ಟುವಲ್ಲಿ ಅರಣ್ಯ ಇಲಾಖೆ ಕೂಡ ಯಶಸ್ವಿಯಾಗಿದೆ. ಘಟ್ಟದಳ್ಳ ಮಾರ್ಗೊಲ್ಲಿ ಮೂಲಕ ದುಬಾರೆ ಅರಣ್ಯಕ್ಕೆ ಈಗ ಆನೆಗಳ ಹಿಂಡುಗಳನ್ನು ವಾಪಸ್ ಮರಳಿಸಲಾಗಿದೆ. ಕಾಫಿ ಬೆಳೆ ನಾಶ ಮಾಡ್ತಾ ಇದ್ದ ಕಾಡಾನೆಗಳ ಹಿಂಡು ಇವು. ಸದ್ಯ ಈಗ ಕಾಡಾನೆಗಳನ್ನ ಹಿಮ್ಮೆಟ್ಟಿಸಿದ್ರಿಂದ ಕಾಫಿ ಬೆಳೆಗಾರರು ನಿಟ್ಟಿಸಿರು ಬಿಟ್ಟಿದ್ದಾರೆ. ನೋಡಿ, ವಾಪಸ್ ಹೋಗ್ತಾ ಇರುವಂಥ ದೃಶ್ಯ ಅದು. ಹೆಂಗೆ ಬರ್ತಾ ಇದ್ದಾವೆ ನೋಡಿ, ಹಿಂಡೆ 9 ಆನೆಗಳಿವೆ. ಅದರಲ್ಲೂ ಕೂಡ ಮರಿ ಆನೆಗಳು ನೋಡಿ, ಎಲ್ಲ ಟೋಟಲ್ ಸೇರಿ 9 ಆನೆಗಳ ಹಿಂಡು ಏಕಾಏಕಿ ಈ ಕಾಫಿ ಬೆಳೆಗೆ ನುಗ್ಗಿರುವಂಥ ದೃಶ್ಯ ಅದು. ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿಯವರು ಕೂಡ ವಾಪಸ್ ಈಗ ಮರಳಿ ಕಾಡಿಗೆ ಅಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ಹಿಂಡಿಂಡಾಗಿ ಹೋಗ್ತಾ ಇದ್ದಾವೆ ಕಾಡಾನೆಗಳು. ಮಂಡ್ಯದಲ್ಲಿ ಮುಂದುವರಿತಾ ಇದೆ ಕಾಡಾನೆಯ ಉಪಟಳ. ಕಾಡಾನೆಗಳ ದಾಳಿಗೆ 10 ಎಕರೆ ಬೆಳೆ ನಾಶವಾಗ್ಬಿಟ್ಟಿದೆ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನಲ್ಲಿ ಕಾಡಾನೆಯ ಕಾಟ ಮಿತಿ ಮೀರಿಬಿಟ್ಟಿದೆ. ವರಹನಾಥ ಕಲ್ಲಹಳ್ಳಿ ಸಮೀಪ ಬೀಡು ಬಿಟ್ಟಿದೆ ಆನೆಯ ಹಿಂಡು. ಕಳೆದ 2 ರಿಂದ 3 ದಿನಗಳಿಂದಲೂ ಕೂಡ ಆನೆಗಳ ಹಿಂಡು ಅಲ್ಲೇ ಬೀಡು ಬಿಟ್ಟಿದೆ. ಅಡಿಕೆ, ತೆಂಗು, ಬಾಳೆ, ಭತ್ತ ಸೇರಿ ಹಲವು ಬೆಳೆಗಳು ಕೂಡ ನಾಶ ಆಗ್ಬಿಟ್ಟಿದೆ. ಜೋಡಿ ಆನೆಗಳನ್ನ ಕಾಡಿಗೆ ಅಟ್ಟುವಂತೆ ರೈತರು ಮನವಿ ಮಾಡಿಕೊಂಡಿದ್ದಾರೆ. ಶಾಸಕ ಉಸ್ತುವಾರಿ ಸಚಿವರ ವಿರುದ್ಧ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ ಅನ್ನದಾತರಿಂದ. ಆನೆಗಳ ಹಿಂಡಿನಿಂದ ಬೆಳೆ ನಾಶವಾಗ್ತಾ ಇದೆ ಅನ್ನುವಂತಹ ಗೋಳಾಟ ರೈತರದ್ದು. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಯಾವೊಬ್ಬ ಅಧಿಕಾರಿ ಕೂಡ ಕ್ರಮ ಕೈಗೊಳ್ತಿಲ್ಲ ಅಂತ. ಯಾರು ಕ್ರಮ ಕೈಗೊಳ್ಬೇಕು? ಅರಣ್ಯ ಇಲಾಖೆ. ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರು ಕೂಡ ಇಲ್ಲಿ ತನಕ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಅನ್ನದಾತರು ಅಳಲು ತೋಡ್ಕೊಂಡಿದ್ದಾರೆ. ಅವರು ನಿಂತ್ಕೊಂಡು ಅವನ್ನ ಕಾಡ್ಗಟ್ಟ ಕೆಲಸ ಮಾಡ್ತಾ ಇಲ್ಲ. ಈಗ ಬಂದಿದ್ರು ನಮ್ಮ ಹತ್ರ 10 ನಿಮಿಷ ನಿಂತಿದ್ರು, ನೋಡ್ಬಿಟ್ಟು ಮತ್ತೆ ವಾಪಸ್ ಆ ಕಡೆ ಹೋಯ್ತವೆ, ಈ ಕಡೆ ಹೋಯ್ತವೆ, ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾವ್ರೆ. ಅರಣ್ಯ ಅಧಿಕಾರಿಗಳ ಇದಕ್ಕೆಲ್ಲ ಕಾರಣಕರ್ತರು. ಅವ್ರು ಬಂದು ಓಡಿಸಿದ್ರೆ ನಮ್ಗೆ ಯಾವ್ದು ಬೆಳೆ ಲೂಟಿ ಆಯ್ತಿದ್ದಿಲ್ಲ, ನಾವು ಜನಗಳು ಬಂದು ನಮ್ಗೆ ಗಾಬರಿ ಮಾಡ್ತಿದ್ದಿಲ್ಲ. ಈ ತರ ಆಗಿರೋದ್ರಿಂದ ಈಗ ನಾವು ಏನಿದ್ರು ಅರಣ್ಯ ಇಲಾಖೆಯವ್ರ ಮೇಲೆ ನಾವು ಇದ್ ಮಾಡ್ಬೇಕು. ಈಗ ಅವ್ರು ಏನು ಕ್ರಮ ಜರುಗಿಸ್ತಾ ಇಲ್ಲ. ಬಂದು ಈ ಕಡೆ ನಿಂತ್ಕೋತಾರೆ, ಮಳೆ ಒಳಗೆ ನಾವು ಅವಕ್ಕೆ ಗುಂಡು ಇದ್ ಮಾಡಿದ್ರೆ ನೀರೊಳಗೆ ಬಿದ್ದೋಯ್ತವೆ, ಸತ್ತೋಯ್ತವೆ. ಯಾರು ಜವಾಬ್ದಾರ ಅಂತ ಕೇಳ್ತಾರೆ ನಮ್ಮನ್ನ. ಗ್ರಾಮ ಯಾವುದು? ಕಟ್ಟಳ್ಳಿ ಗ್ರಾಮ ನಮ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ರೈತರ ಬೆಳೆ ನಾಶವಾಗ್ತಾ ಇದೆ, ಇಷ್ಟಾದ್ರೂ ಕೂಡ ಅರಣ್ಯ ಇಲಾಖೆ ಸಿಬ್ಬಂದಿ ಅಥವಾ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಗಮನಕ್ಕೆ ಬಂದರೂ ಕೂಡ ಸೈಲೆಂಟ್ ಆಗಿದ್ದಾರೆ, ಹೇಗೆ?
ಶ್ರುತಿ, ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕಿನ ಹೇಮಾವತಿ ನದಿ ಸೇರಿದಂತೆ ಕೆಆರ್ಎಸ್ ಹಿನ್ನೀರು ಪ್ರದೇಶ ವ್ಯಾಪ್ತಿಯಲ್ಲಿ ಕಳೆದ 3 ದಿನಗಳಿಂದ 2 ಕಾಡಾನೆಗಳು ಬೀಡುಬಿಟ್ಟಿವೆ. ನದಿ ದಡದಲ್ಲಿರುವಂತ ಜಮೀನುಗಳ ಮೇಲೆ ಆಗಿಂದಾಗೆ ದಾಳಿ ಮಾಡುವಂತದ್ದು, ಜೊತೆಗೆ ಬೆಳೆ ನಾಶವನ್ನ ಮಾಡ್ತಾ ಇರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಬೆಳೆ ನಷ್ಟದಿಂದ ಆತಂಕ ಕೂಡ ಹೆಚ್ಚಾಗಿರುವಂತದ್ದು. 3 ದಿನಗಳಿಂದಲೂ ಕೂಡ ಆ ಭಾಗದಲ್ಲಿ ನಿರಂತರವಾಗಿ ಆನೆಗಳು ದಾಳಿಯನ್ನ ಇಡ್ತಾ ಇರುವಂತದ್ದು. ಸಾಕಷ್ಟು ಬೆಳೆ ಈಗಾಗಲೇ ಹಾನಿಯಾಗಿದೆ. ಭತ್ತ, ತೆಂಗು, ಅಡಿಕೆ ಸೇರಿದಂತೆ ಹಲವು ಬೆಳೆಗಳು ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿರೋದ್ರಿಂದ ರೈತರು ಸಹಜವಾಗಿ ಆತಂಕಗೊಂಡಿದ್ದಾರೆ. ಬೀಡು ಬಿಟ್ಟಿರುವಂತಹ ಆನೆಗಳನ್ನ ಕೂಡಲೇ ಕಾಡಿಗಟ್ಟಬೇಕು ಅಂತ ಹೇಳಿ ಒತ್ತಾಯ ಮಾಡ್ಕೊ ಬರ್ತಾ ಇದ್ರು ಕೂಡ ಪರಿಣಾಮಕಾರಿಯಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನೋದು ರೈತರ ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಅರಣ್ಯ ಇಲಾಖೆಗೆ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ, ಆದ್ರೆ ರಾತ್ರಿ ವೇಳೆ ಏನು ಆನೆಗಳನ್ನ ಕಾಡಿಗಟ್ಟಿಸುವ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದು ಪರಿಣಾಮಕಾರಿಯಾಗಿ ಆಗಿಲ್ಲ. 3 ದಿನಗಳಿಂದಲೂ ಕೂಡ ಬೀಡು ಬಿಟ್ಟಿರುವ ಸ್ಥಳದಲ್ಲೇ ಅಂದ್ರೆ ಅಕ್ಕಪಕ್ಕಲ್ಲೇ ಇರೋದ್ರಿಂದ ರೈತರಿಗೆ ಆತಂಕ ಹೆಚ್ಚಾಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಅರಣ್ಯ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ನದಿ ಭಾಗದಲ್ಲೇ ಏನೋ ಬೀಡು ಬಿಟ್ಟಿರೋದ್ರಿಂದ ಅರಣ್ಯ ಇಲಾಖೆಯ ಕಾರ್ಯಾಚರಣೆಗೂ ಕೂಡ ಒಂದಷ್ಟು ಕಷ್ಟ ಆಗ್ತಾ ಇರುವಂತದ್ದು. ಶ್ರುತಿ. ಓಕೆ ಅನಂತ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.